ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ನನ್ನ ಕತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ನನ್ನ ಕತೆ. ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೆಯಲ್ಲಿ ನಿಂಗವ್ವಜ್ಜಿದೇನೋ ಒಂಥರ ಏನಾರ ಮಾಡಬೇಕು, ಕಂಡು ಹಿಡಿತೀನಿ ಅಂತ ಕೂಡ ಹೇಳಿರ್ತಾರೆ. ಯಾವಾಗ ಹೇಳಿ, ಇವ್ರೇನು ವಾಕ್ ಮಾಡೋಕ್ಕೆ ಹೋಗಿರ್ತಾರಲ್ಲ, ವಾಕ್ ಮಾಡುವಂಥ ಸಂದರ್ಭದಲ್ಲೇ ಇಲ್ಲೇನೋ ನಡೀತಾ ಇದೆ. ಶ್ರವಣ್ ಸಾಹೇಬ್ರೆ ಅಂತ ಹೇಳಿರ್ತಾರೆ ಭೂಮಿ. ಅದನ್ನ ನೋಡ್ಬಿಟ್ಟು ನಾನು ಕಂಡು ಹಿಡಿತೀನಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದೇ ರೀತಿ ಭೂಮಿ ನೋಡೋಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರೂಮಲ್ಲಿ ಇಬ್ಬರದು ಏನಂತಂದರೆ ಅದು ನೆಕ್ಸ್ಟ್ ಲೆವೆಲ್. ನಮ್ಮ ಅಜಿತ್ ಅವ್ರು ಹೋಗಿ ಅಪ್ಕೊಂಡಿರ್ತಾರೆ ಭೂಮಿನ. ಸೊ ನಿಜವಾಗ್ಲೂ ತುಂಬ ಟ್ವಿಸ್ಟ್ಗಳಿದ್ದಾವೆ, ಹೊಸ ಕಾನ್ಸೆಪ್ಟ್ ಕೂಡ ತರ್ತಾ ಇದ್ದಾರೆ. ನಿಜವಾಗ್ಲೂ ಸೀರಿಯಲ್ ತುಂಬ ಚೆನ್ನಾಗಿದೆ. ನೋಡೋಣ ಏನೇನಾಗುತ್ತೆ ಅಂತ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಹಳ್ಳಿ ಮೇಷ್ಟ್ರು ಭೂಮಿಗೆ ಪಾಠ ಮಾಡೋಕ್ಕೆ ಬಂದಿದ್ದಾರೆ. ಈ ಕಡೆ ನಿಂಗವ್ವಜ್ಜಿಗೆ, ನೀನು ಭೂಮಿಯಲ್ಲ ಮನಸ್ವಿನಿ, ನನಗೆ ಈ ದೋಷ ಸಡ್ದೋಷ ಇಷ್ಟೇ ಅಂತ ನಿನಗೆ ಯಾರು ಹೇಳಿದ್ರು ಅನ್ನೋ ಸಾಕಷ್ಟು ಟ್ವಿಸ್ಟ್ಗಳು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಏನಂತಂದರೆ, ಭೂಮಿನ ಅಡುಗೆ ಮನೇಲಿ ನೋಡೋಕೆ ಹೋಗ್ತಾರೆ. ಅಡುಗೆ ಮನೇಲಿ ಕೂಡ ನೋಡೋಕ್ಕಾಗೋದಿಲ್ಲ. ಇನ್ನು ಭೂಮಿ ಎಲ್ರಿಗೂ ತಿಂಡಿ ಬಡಿಸ್ತಾ ಇರ್ತಾಳೆ. ತಿಂಡಿ ಬಡಿಸ್ತಾ ಇರಬೇಕಾದ್ರೆ ಮುಸುಗಾಕೊಂಡಿರ್ತಾಳೆ. ಮುಸುಗಾಕೊಂಡು ತಿಂಡಿ ಬಡಿಸ್ತಿರ್ಬೇಕಾದ್ರೆ ಎಲ್ಲರಿಗೂ ದೋಸೆ ಮಾಡಿರ್ತಾಳೆ. ಅಜ್ಜಿಗೆ ಮಾತ್ರ ಸೆಟ್ ದೋಸೆ ಮಾಡಿರ್ತಾಳೆ. ಸೆಟ್ ದೋಸೆ ಇದು ಶ್ರವಣ್ ಮಗಳು ಮನಸ್ವಿನಿಗೆ ಮಾತ್ರ ಗೊತ್ತು ನನಗೆ ಸೆಟ್ ದೋಸೆ ಇಷ್ಟ ಅಂತ. ನಿನಗೆ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ತಕ್ಷಣ ಮನೆಯವರೆಲ್ಲ ಫುಲ್ಲು ಡಮ ಗೊತ್ತಲ್ಲ, ಶಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸಂಗೀತ ಅವರು ಅದೇಗೋ ಪಟ್ ಅಂತ ಪ್ಲಾನ್ ಓಡಿಸ್ಬಿಟ್ಟು, ಅಯ್ಯೋ ಅತ್ತೆ, ಅದು ನಮ್ಮ ಶ್ರವಣ್ ಮಗಳು ಮನಸ್ವಿನಿದಾಳಲ್ಲ, ನಿನ್ನೆ ಭೂಮಿಗೆ ಫೋನ್ ಮಾಡಿದ್ಲಂತೆ. ನಿಮಗೇನಿಷ್ಟ, ನಿಮಗೇನು ಕಷ್ಟ ಎಲ್ಲ ಕೂಡ ಅಜ್ಜಿಗೆ ಈ ರೀತಿ ಮಾಡಿಕೊಡ್ಬೇಕು. ಆಮೇಲೆ ನಿಮ್ಗೆ ಸೆಟ್ ದೋಸೆ ಕೂಡ ಇಷ್ಟ ಅಂತ ಫೋನಲ್ಲೇ ಹೇಳಿದ್ಲಂತೆ ಅತ್ತೆ ಅಂತ ಹೇಳಿದ ತಕ್ಷಣ, ಓ ಹೌದಾ, ಓಕೆ ವೆರಿ ಗುಡ್ ಅಂತ ಅಲ್ಲಿಗೆ ಭೂಮಿ ಬಚಾವಾದ್ಲು. ನಾವು ನಿಂಗವ್ವಜ್ಜಿ ಕೈಯಲ್ಲಿ ಸಿಕ್ಬಿದ್ಲು ಅಂತ ಅಂದ್ಕೊಂಡ್ವಿ. ಇಲ್ಲ, ಅಲ್ಲಿ ಕೂಡ ಡಮಾರ್ ಸಿಕ್ಕಾಕೊಳ್ಳಿಲ್ಲ. ಸೊ ಈ ಕಡೆ ಎಲ್ರಿಗೂ ಬಡಿಸ್ತಾಳೆ. ಇನ್ನು ನಮ್ಮ ಅಜ್ಜಿ ತಿನ್ನಬೇಕು, ಆದರೆ ಮೊದಲು ತುತ್ತನ ಭೂಮಿಗೆ ತಿನ್ನಿಸ್ಬೇಕಲ್ವಾ, ಅದನ್ನು ಮರ್ತಿರೋದಿಲ್ಲ ಅವರು. ತಿನ್ನಿಸ್ಬೇಕು ಅಂತ ಹೋಗ್ತಾರೆ. ಭೂಮಿ ಪಟ್ ಅಂತ ಸರಿದು ಆ ಕಡೆ ಹೋಗ್ತಾಳೆ. ಎದ್ದೆದ್ದು ಹೋಗ್ತಾರೆ. ಅವಳು ಮಾಡ್ತಾ ಇರ್ತಾಳೆ. ಅಮ್ಮ, ನಾನು ತುತ್ತಿಡೋದು ನೀನು ನೋಡಿದ್ಯಾ ಅಂತ ಕೇಳಿದ ತಕ್ಷಣ, ಇಲ್ಲ ಕಣೋ, ಯಾಕೋ ಏನಾಯ್ತೋ ಅಂದ ತಕ್ಷಣ, ನೋಡಮ್ಮ, ನಾನು ತಿನ್ನಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ, ಆದರೆ ಈ ಭೂಮಿ ಮಾತ್ರ ಈ ಕಡೆ ತಪ್ಪಿಸ್ಕೊಂಡು ಬರ್ತಾ ಇದ್ದಾಳೆ ಅಂದ ತಕ್ಷಣ, ಸರಿ ನಾನು ನೋಡಿದ್ನೋ ಇಲ್ವಂತ ನೀನು ಯಾಕೆ ನೋಡಿದೆ ಅಂತ ಕೇಳಿದ ತಕ್ಷಣ, ಆಗಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹೇಗೋ ಮಾಡ್ತಾರೆ. ಅಲ್ಲ, ಇದೇನು ಅರ್ಥ ಆಗ್ತಿಲ್ವಲ್ಲ, ಏನಿದು ನೀನು ನೋಡಿದೆ ನಾನು ನೋಡಿದೆ ತುತ್ತು ಏನಿದು ಅಂದ ತಕ್ಷಣ, ಅಯ್ಯೋ ಅಜ್ಜಿ, ಅದೊಂದು ದೊಡ್ಡ ಸ್ಟೋರಿನೇ ಇದೆ, ನಿಮಗೆ ಅದನ್ನು ಹೇಳಬೇಕಂದ್ರೆ ಒಂದು ದಿನನೇ ಬೇಕು, ಆಮೇಲೆ ಹೇಳ್ತೀನಿ, ಅದಕ್ಕೆ ಮೊದಲು ನೀವು ಹೋಗಿ ಅಂತ ಹೇಳ್ತಾರೆ. ಭೂಮಿ ಅಂದ ತಕ್ಷಣ ಭೂಮಿ ಕೂಡ ತಿನ್ನಕ್ಕೆ ಅಂತ ಹೋಗ್ತಾಳೆ. ಬಟ್ ತಿನ್ನಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ತುತ್ತನ್ನ ಇಡೋಕೆ ಹೋಗ್ತಾರೆ. ಮುಸ್ಗಾಕೊಂಡಿರ್ತಾಳೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಅಯ್ಯೋ ಪಜಿತಿ ಬೇಡ ರೀ, ಅಜಿತ್ ಪಜಿತಿ. ಸೊ ಪಜಿತಿ ಆಗೋಗುತ್ತೆ. ಇವರು ಕೋಳಿ ಜಗಳನೂ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಾರದಮ್ಮನವರು ಅದೇ ಹೇಳಿದ್ದೆ ನಾನು ಹಿಂದಿನ ಸಂಚಿಕೆಯಲ್ಲಿ. ಸೊ ಭೂಮಿನೇ ಶ್ರವಣ್ ಮಗಳು ಮನಸ್ವಿನಿ ಅಂತ ಗೊತ್ತಾಗಕ್ಕಂತೂ ಚಾನ್ಸೇ ಇಲ್ಲ. ಅದನ್ನು ಯಾವ ವರ್ಷ ಗೊತ್ತಾಗುತ್ತೋ, ಎಷ್ಟು ವರ್ಷ ಬೇಕು, 2006ರಲ್ಲಿ 26ರಲ್ಲಿ ಇದ್ದೀವಿ, ಇನ್ನು 28 ಹೋಗುತ್ತೋ, ಇನ್ನು 30 ಹೋಗುತ್ತೋ, ಯಾರಿಗೆ ಗೊತ್ತು. ಸೊ ಅಯ್ಯೋ ಶಾರದಾ ಇವರು ದುಃಖ ಪಡ್ತಾ ಇರ್ತಾರೆ. ಮನಸ್ವಿನಿ ಅವಳನ್ನ ಮಗಳು ಅಂತ ಅಂದ್ಕೊಂಡೆ, ಅವಳು ನನಗೆ ಮೋಸ ಮಾಡಿ ಹೋಗ್ಬಿಟ್ಲು ಅಂತೆಲ್ಲ ಆಳ್ತಿರ್ಬೇಕಾದ್ರೆ, ಅಲ್ಲ ಸಾಹೇಬ್ರೆ, ನೀವು ಕೋರ್ಟ್ ಹಾಕೊಂಡು ಲಾಯರ್ ಆಗಿಬಿಟ್ಟು ಅಲ್ಲಿ ಮಾತ್ರ ಇದು ದೊಡ್ಡದನ್ನಾಗಿ ಹೇಳ್ತೀರಾ, ಅಂದರೆ ಲಾಯರ್ ಇದ್ದಾಗ ಮಗಳು ತಂದೆ ಸಂಬಂಧ ಬಗ್ಗೆ ಹೇಳ್ತೀರಾ. ನಾನು ನಿಮ್ಮನ್ನು ಅಪ್ಪ ಅಂತ ತಿಳ್ಕೊಂಡಿದ್ದೀನಿ, ನಾನು ನಿಮ್ಮ ಮಗಳಲ್ವಾ ಅಂತ ಹೇಳಿದ ತಕ್ಷಣ ಕಣ್ಣೀರಾಗ್ತಾರೆ. ಅಲ್ಲಿಗೆ ಶಾರದಾ ಬಾದು ಕೈ ಮೇಲೆ ಕೈ ಇಡ್ತಾಳೆ. ಓ, ಭೂಮಿನೇ ಮನಸ್ವಿನಿ ಅಂತ ತಿಳ್ಕೊ ಅಂತ ಹೇಳ್ತಿದ್ದಾಳೆ ಕಣೋ ಶಾರದಾ. ಶ್ರವಣ, ನಿನ್ನ ನೋವು ಅವಳಿಗೆ ಅರ್ಥ ಆಗ್ತಿದೆ, ಅವಳಿಗೆಲ್ಲ ನೆನಪು ಬರ್ತಾ ಇದೆ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಅದೇ ಹಾಡು ಅದೇ ರಾಗು. ಮತ್ತೆ ಭೂಮಿ ಮನಸ್ವಿನಿ ಅಂತ ಗೊತ್ತಾಗಲಿಲ್ಲ, ಭೂಮಿನ ಮಗಳು ಅಂತ ಅಂದ್ಕೊಂಡ್ರು, ಅಷ್ಟೇ ರೀ. ನೀನು ನಮ್ಮ ಹಳ್ಳಿ ಮೇಷ್ಟ್ರು ಪಾಠ ಮಾಡೋಕ್ಕೆ ಬರ್ತಾರೆ, ಅದು ಭೂಮಿ ಟೀ ಅಂಗಡಿಗೆ ಬೋರ್ಡೆಲ್ಲ ತೊಗೊಂಡು ಹೋಗಿರ್ತಾರೆ. ಇಲ್ಲೊಬ್ಬರು ಹಳ್ಳಿ ಮೇಷ್ಟ್ರು ಬರ್ತಾರೆ ಅಂದ ತಕ್ಷಣ ಅದೇ ಹಳ್ಳಿ ಮೇಷ್ಟ್ರು ಸಾಂಗ್ ಕೂಡ ಬರುತ್ತೆ. ಭೂಮಿ ಹೋಗಿ ತಪ್ತಾರೆ, ಭೂಮಿನ ಹೋಗಿ ಅಜಿತ್ ಕೈಯಲ್ಲಿ ಬೀಳ್ತಾರೆ, ಹಿಡ್ಕೋತಾರೆ. ಅದು ಏನು ಪಾಠ ಮಾಡ್ತಾರೆ, ಏನು ಪಾಠ ಆಗಿರ್ಬೋದು ಹಳ್ಳಿ ಮೇಷ್ಟ್ರದ್ದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.